ಅಣ್ಣ, ಯಾಕೋ ಹೀಗ್ ಮಾಡ್ದೆ? ಏನಾಯ್ತು ನಿಂಗೆ? ಮನೇಲಿ ನೀನಿಲ್ಲಿದ್ರೆ ಸರಿ ಹೋಗ್ತೀಯ ಅಂತ ಕನ್ವಿನ್ಸ್ ಮಾಡಿದ್ದೆ, ಆದ್ರೆ ಅದಾಗ್ಲಿಲ್ಲ. ಯಾಕೆ ಹೀಗಾಯ್ತು? ನನ್ನಿಂದ ಮಿಸ್ಟೇಕ್ ಆಯ್ತು ನಿಜ, ಆದ್ರೆ ಇದಕ್ಕೆ ಬೇರೆ ಏನಾದ್ರೂ ದಾರಿ ಹುಡುಕ್ಲೇಬೇಕು. ನನ್ ಮಾತು ಕೇಳಿ ಮನೆಯವರೆಲ್ಲ ನೀನ್ ಸರಿ ಹೋಗ್ತೀಯ ಅಂತ ಹೋಪ್ಸ್ ಇಟ್ಕೊಂಡಿದ್ದಾರೆ, ಆದ್ರೆ ಈಗದೆಲ್ಲ ಮಣ್ಪಾಲಾಯ್ತು. ನಾನು ಅನ್ಕೊಂಡಿದ್ದು ಯಾವುದೂ ಆಗ್ಲಿಲ್ಲ ಅಣ್ಣ, ಆಗ್ಲಿಲ್ಲ. ಸರಿ ಬಾ, ಮನೆಗೆ ಹೋಗೋಣ. ಎಸ್ ಮೇಡಮ್, ಭೈರವಿ ದಿವಾನ್ ಅವರು ಬಂದಿದ್ದಾರೆ, ನಿಮ್ಮನ್ನ ಮೀಟ್ ಮಾಡ್ಬೇಕಂತ. ಭೈರವಿ ಸಂಢಾರೇನ್? ಓಕೆ ಮೇಡಮ್. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಬನ್ನಿ. ಹಾಯ್ ಮ್ಯಾಮ್. ಹಲೋ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಓಕೆ, ಬಟ್ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡಿ. ನಮ್ ಕಂಪನಿ ಕಡೆಯಿಂದ ಯಂಗ್ ಬಿಸ್ನೆಸ್ ಮ್ಯಾನ್ಗಳಿಗೆ ಎಂಕರೇಜ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಬೆಸ್ಟ್ ಆಂಟ್ರಪ್ರೆನರ್ ಅವಾರ್ಡ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಅದಕ್ಕೆ ನಿಮ್ ದೊಡ್ಡ ಮಗ ಅಥರ್ವ ಕೂಡ ಸೆಲೆಕ್ಟ್ ಆಗಿದ್ದಾರೆ, ಅಂಡ್ ಅವಾರ್ಡ್ ಕೂಡ ಬಂದಿದೆ. ಸೊ ಅವರಿಗೆ ಗುಡ್ ನ್ಯೂಸ್ ಹೇಳಿ ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಪ್ರಿಟಿ ಸರ್ಪ್ರೈಸಿಂಗ್. ಓಕೆ, ನಾನು ವಿಷಯ ತಿಳಿಸ್ತೀನಿ.